Hey guys, welcome to Suma Samriddhi YouTube channel. This is day 2 exploring Kodaikanal. ಇವಾಗ ಆಲ್ರೆಡಿ ಹಾಫ್ ಡೇ ಆಗಿಬಿಟ್ಟಿದೆ. 1 hour ಟ್ರಾಫಿಕಲ್ಲಿ ಇನ್ನು 1 hour ಇಲ್ಲಿ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಕಾಮರಾಜು ಮೆಸ್ ಅಂತ ಇಟ್ ಇಸ್ ಸೋ ಗುಡ್. ಏನು ರಾಜು? ಕಾಮರಾಜ್ ಮೆಸ್ ಊಟ ಮಾತ್ರ ಸೂಪರ್ ಆಗಿದೆ. ಕೊಡೈಕೆನಾಲಿಗೆ ಬಂದರೆ ಈ ಊಟನ ಮಸ್ಟ್ ಟ್ರೈ ಮಾಡಿ, ಇಲ್ಲಿ ಊಟನ ಮಸ್ಟ್ ಟ್ರೈ ಮಾಡಿ. ಆ್ಯಂಡ್ ಸ್ಟಾಫ್ ಕೂಡ ಅಷ್ಟೇ ವೆರಿ ಫ್ರೆಂಡ್ಲಿ. ಹೆಂಗಿದೆ ಪಾಪ ಊಟ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟ ಮೆಸ್ಸು ಹೆಂಗಿದೆ ಅಂತ ತೋರಿಸ್ತೀನಿ. ಊಟ ಎಲ್ಲ ಆಯಿತು, ಇವಾಗ ಆಚೆ ಬಂದ್ವಿ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ನೋಡಬೇಕು. ಇದೇ ಮೆಸ್ಸು. ಕೊಡೈಕೆನಾಲ್ಗೆ ಬಂದರೆ ಈ ಪ್ಲೇಸಲ್ಲಿ ಊಟ ಮಾಡೋದಂತೂ ಮಿಸ್ ಮಾಡಲೇಬೇಡಿ. ಇಟ್ಸ್ ಲಿಟ್ರಲಿ ವರ್ತ್ ಇಟ್. ಟ್ರೈ ಮಾಡಲೇಬೇಕಾಗಿರೋ ಅಂಥ ಪ್ಲೇಸು. ನಾನ್ ವೆಜಿಟೇರಿಯನ್ಸ್. ಟೈಮಿಂಗ್ಸ್ ಬಂದು ಮಧ್ಯಾಹ್ನ 1 o'clock ಓಪನ್ ಆಗುತ್ತೆ, 4 o'clock ಕ್ಲೋಸ್ ಆಗುತ್ತೆ. ಗೂಗಲಲ್ಲಿ 11 o'clock ತೋರಿಸುತ್ತೆ, ಬಟ್ 1 o'clock ಹಾಂ, ಗೂಗಲಲ್ಲಿ 11 o'clock ತೋರಿಸ್ತಾ ಇತ್ತು. ಸೊ ಅದಕ್ಕೆ ನಾವು ಬೇಗನೆ ಬಂದಿದ್ವಿ. ಮೀನ್ಸ್ 12 o'clock ಹಂಗೆ ಬಂದಿದ್ವಿ. ಬಟ್ ಇವ್ರು ಇಲ್ಲಿ ಓಪನ್ ಮಾಡೋದು 1 o'clockಗೆ. ಊಟ ಮೀಲ್ಸ್ ಎಲ್ಲ ವರ್ತು 150 rupees ಓನ್ಲಿ. ಬಿಲ್ ಮಾತ್ರ ಇಲ್ಲ ಅಂದರೆ 2,000 ಆಗಿ ಆಗುತ್ತೆ. ಯಾಕಂದರೆ ಸ್ಟಾರ್ಟರ್ಸ್ ಅದೆಲ್ಲ ತೊಗೊತೀರ ಅಲ್ವಾ, ತುಂಬ ಚೆನ್ನಾಗಿದೆ. ಯಾವುದಾದ್ರು ತೊಗೊಳ್ಳಿ, ಎಲ್ಲ ಚೆನ್ನಾಗಿದೆ. ಬಟ್ ಕ್ವಾಂಟಿಟಿ ತುಂಬ ಲೆಸ್. ಮೀಲ್ಸಲ್ಲ, ಮೀಲ್ಸ್ ಅನ್ಲಿಮಿಟೆಡ್, 150ಗೆ ಅನ್ಲಿಮಿಟೆಡ್. ಬಟ್ ಇದೆಲ್ಲ ಸೈಡ್ಸ್ ಏನಾದರೂ ತಗೊಂಡ್ರೆ ಸ್ಟಾರ್ಟರ್ಸ್ ಏನಾದರೂ ತೊಗೊಂಡ್ರೆ ಚಿಕ್ಕ ಬೌಲಲ್ಲಿ ಕೊಡ್ತಾರೆ. ಅದನ್ನು ಬಿಟ್ಟು ಬೇರೆದೆಲ್ಲ ವರ್ತ್ ಇಟ್. ಸಿಕ್ಕಾಪಟ್ಟೆ ಟ್ರಾಫಿಕ್. 4 kilometers ಬರೋದಕ್ಕೆ ನಾವು ಆಲ್ಮೋಸ್ಟ್ 1.5 hour 2 hours ವೆಯ್ಟ್ ಮಾಡಿದ್ವಿ. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದಿ ಡೇ. ಬ್ಯಾಟಿಂಗ್ ಮುಗೀತು, ಪ್ಲೇಸಸ್ಗೆ ಹೋಗಿ. ಇವಾಗ ಕುಕ್ಕರ್ಸ್ ವಾಕ್ ತಾನೇ ಇದು. ಕುಕ್ಕರ್ಸ್ ವಾಕ್ ಹತ್ರ ಬಂದಿದ್ದೀವಿ ಪ್ಲೇಸ್ ವಿಸಿಟ್ ಮಾಡಲಿಕ್ಕೆ ಅಂತ. ಒಳ್ಳೆ ಊಟ ಮುಗಿಸಿ ಇವಾಗ ಕುಕ್ಕರ್ಸ್ ವಾಕ್ ಹತ್ರ ಬಂದಿದ್ದೀವಿ. ಲೆಟ್ ಮೀ ಶೋ ಯು. ಬನ್ನಿ ಒಳಗೆ ಹೋಗೋಣ. ನನ್ನ ಫೋನ್ ಬೇರೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವಾಗ ಬೇರೆ ಫೋನಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಆಗಲೇ ಕಾಮರಾಜು ಮೆಸ್ ತೋರಿಸಿದ. ಅಕಸ್ಮಾತ್ ಏನಾದರೂ ಕರಪ್ಟ್ ಆದರೆ ಇಟ್ಸ್ ಓಕೆ. ರಾಜು ಅಲ್ಲ, ಕಾಮರಾಜ್ ಮೆಸ್. ಓಕೆ, ಟಿಕೆಟ್ ತಗೊಳ್ಳೋಣ. ಯಾರು ಕಾಮರಾಜ್ ಮೆಸ್ಸಲ್ಲಿ ಊಟ ಟ್ರೈ ಮಾಡಿದ್ದೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸದ್ಯಕ್ಕೆ ನೆನ್ನೆನೇ ಎಲ್ಲ ಪ್ಲೇಸಸ್ ಕವರ್ ಮಾಡ್ಕೊಂಡಿದ್ದು ಕೂಡ, ಇಲ್ಲಾಂದರೆ ಇವತ್ತು ದ ವ್ಯೂ. ದ ವ್ಯೂ ಫ್ರಮ್ ಗೋಕರ್ಣ ಸ್ಪಾಟ್. ಏನೋ ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನು ಶಾಪಿಂಗ್ ಮಾಡ್ತಾ ಇದ್ದಾರೆ? ಏನು ಮಾತಾಡ್ತಾ ಇದ್ದೀರಾ? ಏನು ಪಾಪ? ಓಹೋ ಅಂತ ಇದೆಯಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಚೆನ್ನಾಗಿದೆ. ಕೊಡೈಕೆನಾಲ್ ಮ್ಯಾಗ್ನೆಟ್ ತಗೋಬೇಕು. ಹೌದು, ಯಾವ್ದು ತಗೊಳ್ಳೋಣ? ಹಾಂ ಹೌದು, ಕೂದಲೆಲ್ಲ ಮಸಾಜ್ ಚೆನ್ನಾಗಿದೆ. ಈ ಸೈಡ್ ಬರ್ತಾ ಇದೆ ಈಗ.
ಅಂದ್ರೆ ಏನು? There was a British lieutenant called Cocos. Okay, this place is named after him as Cocos Walk. Okay, that's the meaning. That's why it is called as Cocos Walk. ಬಂದ್ರು ಯಾರು ಬ್ರಿಟಿಷ್ ಅವ್ರದ್ದು ಇಟ್ಟಿರೋದು. ಏನು ಕಾಣಿಸ್ತಾ ಇಲ್ಲ, ಅಲ್ಲಿ ಫುಲ್ ಫೋಕ್ ಇದೆ. ಇಲ್ಲಿ ಎಲ್ಲ ಪ್ಲೇಸ್ಗೆ ಹೋದ್ರೂ ಒಂದು ಮಿನಿ ಮಾರ್ಕೆಟ್ ಥರ ಇದೆ. ಯಾವುದೇ ಪ್ಲೇಸ್ಗೆ ಹೋದ್ರೂ ನೀವು ಶಾಪಿಂಗ್ ಮಾಡ್ಬೋದು. ಶಾಪಿಂಗ್ ಮಾಡ್ಬೋದು, ಏನು ಬೇಕಾದ್ರೆ ತೊಗೊಳ್ಬೋದು, ತಿನ್ಬೋದು. ಇಲ್ಲಿ ನೋಡಿ, ಇದು ಪೀಚ್ ಮರ ಅಂತ. ಇಲ್ಲಿ ಪೀಚ್ ಕಾಣಿಸ್ತಾ ಇದೆಯಾ ಏನೋ ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾನಲ್ಲಿ, ಬಟ್ ಇದು ಪೀಚ್ ಮರ. ಅಲ್ಲಿ ಎಷ್ಟೊಂದು ಡಿಫ್ರೆಂಟ್ ಮೀನ್ಸ್ ಪೀಚ್, ಲೀಚಿ ಎಲ್ಲ ಇಲ್ಲಿ ತುಂಬ ಫೇಮಸ್. ಈವ್ನಿಂಗ್ ಫ್ರೂಟ್ ಮಾರ್ಕೆಟ್ಗೆ ಹೋಗೋಣ, ಎಲ್ಲ ಥರ ಫ್ರೂಟ್ಸ್ ಟ್ರೈ ಮಾಡೋಣ. ಅಷ್ಟೇ. ಇಲ್ಲಿ ಕುಕ್ಕರ್ಸ್ ವಾಕ್ women. ಇಲ್ಲಿ ಫೋಟೋ ಎಲ್ಲ ತೆಗಿತಾ ಇರ್ತಾರೆ. ಎಲ್ಲ ಜಾಗದಲ್ಲೂ ಈ ಥರದ್ದು ಇರುತ್ತೆ. ಫೋಟೋಸ್ ತೆಗಿತಾರೆ. ಮಿನಿ ಮಾರ್ಕೆಟ್ ಎಲ್ಲ ಕಡೆನೂ ಇದೆ. ಇಲ್ಲಿ ಯಾವುದೇ ಪ್ಲೇಸ್ಗೆ ಹೋದರೂ ಎಲ್ಲ ಪ್ಲೇಸಲ್ಲೂ ಮಾರ್ಕೆಟ್ ಇದೆ. ಹಾಂ, ಏನು ಇದು? ಕ್ಯಾಮ್ರಾ. ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಪ್ಲೇಸಲ್ಲಿ ಸಿಗೋಣ. ಇವಾಗ ನಾವು ಕೊಡೈಕೆನಾಲ್ ಹಿಡನ್ ಸ್ಪಾಟಲ್ಲಿ ಇದ್ದೀವಿ. ಐ ವಿಲ್ ಶೋ ಯು ದ ವ್ಯೂ. ಕೂಂಬರಾಯ್ ವಿಲೇಜ್ ಅಂತ ಹೇಳಿ. One of the oldest village in Kodaikanal. ಇಲ್ಲೆಲ್ಲರೂ ಅಗ್ರಿಕಲ್ಚರೇ ಮಾಡೋದಂತೆ ಆಲ್ಮೋಸ್ಟ್. ಸಿ, ದಿಸ್ ಇಸ್ ದ ವ್ಯೂ ಆ್ಯಂಡ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಇಟ್ಸ್ ಲಿಟ್ರಲಿ ಹೆವೆನ್. ಹೌ ಬ್ಯೂಟಿಫುಲ್ ದಿಸ್ ವ್ಯೂ ಇಸ್. ಇಲ್ಲೇ ಒಂದು ಟೀ ಸ್ಟಾಲ್ ಇತ್ತು. ಮಸ್ತ್ ಒಂದು ಟೀ ಕೊಟ್ಟು ಇವ್ರದ್ದೇ ಒಂದು ಫಾರ್ಮ್ ಹೌಸ್ ಇದೆ. ಸೊ ಅಲ್ಲಿ ಪೀಚ್ ಮತ್ತು ಪ್ಲಮ್ ಸಿಗುತ್ತಂತೆ. ಇಸ್ ಲಿಟ್ರಲಿ ಇಲ್ಲಿ ಪೀಚ್ ಪ್ಲಮ್ ಎಲ್ಲ ಎಷ್ಟು ಕಡಿಮೆ ಇದೆ. ಆ್ಯಂಡ್ ಕಡಿಮೆ ಅನ್ನೋದಕ್ಕಿಂತ ಎಷ್ಟು ಮರಗಳಿದೆ ಗೊತ್ತಾ ಇಲ್ಲಿ. ಎಷ್ಟು ರೋಡಲ್ಲೇ ಪೀಚ್ ಪ್ಲಮ್ ಎಲ್ಲ ಇರುತ್ತೆ. ನಂಗೆ ಗೊತ್ತಿರಲಿಲ್ಲ ಈ ಪೀಚ್ ಪ್ಲಮ್ ಬೆಳೀತಾರೆ. ಅವ್ರು ತೋರಿಸ್ತಾರಂತೆ, ನೋಡ್ಕೊಂಡು ಬರೋಣ. ತುಂಬ ಕೋತಿಗಳು ಬೇರೆ ಜಾಸ್ತಿ, ತುಂಬ ತರಲೆ ಮಾಡ್ತಾರೆ ಇಲ್ಲಿ. ಇವ್ರಿಬ್ರು ಇದು ಎರಡು ಫಸ್ಟ್ ದೊಡ್ಡ ಕೋತಿ. ಹಿಂಗ್ ಮಾಡ್ತೀಯ? ನೋಡಿ ಗಡವಾ ಕೋತಿ. ಹೌದಾಗ ನಾನು ಹಂಗಿದ್ದೀನ. ನಮ್ಮ ಅಪ್ಪಂದು ಏನು ಹ್ಯಾಬಿಟ್ ಅಂದರೆ ಎಲ್ಲ ಯಾವುದೇ ಜಾಗಕ್ಕೆ ಬಿಟ್ಟರು ಆ ಜಾಗದವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಹಿಸ್ಟ್ರಿನೇ ತಿಳ್ಕೊಂಡ್ಬಿಡ್ತಾರೆ. ಅದು ಯಾರೇ ಆಗಿರಲಿ, ಯಾವ ಊರಿಂದ ಬಂದಿರೋದು, ಏನು ಮಾಡ್ತಾ ಇರೋದು, ನಿಮ್ಮ ಬಿಸ್ನೆಸ್ ಏನು, ಪ್ರತಿಯೊಂದು ಗೊತ್ತಿರುತ್ತೆ. ಬನ್ನಿ, ಅವ್ರ ತೋಟದ್ದೇ ಇದು ಇಲ್ಲಿದೆಯಂತೆ. This is peach. Where is plum? Plum. Oh, this is plum. Plum taste barna. ಇದು ತಾನೇ ಪ್ಲಮ್. ಇದು peach ಅಂತ. ಇದು peach. ಊಟಿ ಆಪಲ್ ಅಂದ್ರು. Peach. ಏನು ಊಟಿ ಆಪಲ್ ಅಂದ್ರು ಎಲ್ಲರೂ. Taste barna.
ಫಾರ್ಮ್ ಹೌಸ್ ಇಲ್ಲೇ ಇರೋದು, ಜಸ್ಟ್ ಕೆಳಗೇನೆ ಇರೋದು. ಈ ಬೆಳ್ಳುಳ್ಳಿ ಕೂಡ 1 year ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಬೆಳ್ಳುಳ್ಳಿ ಇದಕ್ಕೆ ಯಾವುದೇ ಕೆಮಿಕಲ್ಸ್ ಏನು ಯೂಸ್ ಅಂಕಲ್ இதெல்லாம் என்னென்ன சொல்லு இங்க சொல்லு இந்த மலை போடு புகை போடு அவங்க பேத்த பார்த்து சொல்லு இல்ல போதும் போதும் ಶೈ ಪಡ್ಕೋತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಹೇಳೋದಕ್ಕೆ. ಇದು 1 year ವಾರಂಟಿ. 1 year ಗ್ಯಾರಂಟಿ. ಏನು ಇದಾಗಲ್ವಾ? 150 ரூபா இது 320 ரூபா ಮೆಡಿಸಿನ್ ಗಾರ್ಲಿಕ್ 30 ரூபா ಮೆಡಿಸಿನ್ ಗಾರ್ಲಿಕ್. ಎಸ್ ಅವ್ರು ಮೆಡಿಸಿನ್ ಫ್ರೀ ಅಂತ 150 120 ದಿನ ಖಾಲಿ ಹೊಟ್ಟೆನಲ್ಲಿ ಒಂದು ಹೆಸರು ಬೆಳ್ಳುಳ್ಳಿ ಫ್ಯಾಟ್ ಕರಗುತ್ತೆ, ಜೀರ್ಣಶಕ್ತಿಗೆ ಒಳ್ಳೇದು, BP ಒಳ್ಳೇದು. ಎನ್ನ ಅಣ್ಣ ಅಷ್ಟೇ ತಿನ್ನಿ. ಸಿಕ್ಕಾಪಟ್ಟೆ ಖಾರ ಇದೆ. ಬ್ಯಾಂಗ್ಳೂರ್ ಕೊರಿಯರ್ ಕಳಿಸ್ತಾರಂತೆ, ನಿಮ್ಗೆ ಏನಾದ್ರು ಬೇಕಂದ್ರೆ ಯೂಸ್. ಪೀಚ್ ಇವ್ರದೇ ಫಾರ್ಮಲ್ಲಿ ಬೆಳೆದಿರೋದು. ಸಿಪ್ಪೆ ತಿನ್ಬೇಕಾ? ಸ್ವಲ್ಪ ಹುಳಿ ಉಳಿದ ಸ್ವಲ್ಪ ಉಳಿದ ತಿನ್ ನೋಡ್ರಿ. ಬೀಚ್ ತಿನ್ಬೇಕು ಅಂದ್ರೆ ನಾವು ಬೀಚ್ ಹೋಗ್ಬೇಕು. ಬೇಕನ್ನೋದು ಏನು ಲೂಸು ನಮಗೆ ಲೂಸ್ ಅಂದ್ಬಿಟ್ರಪ್ಪ. ಬೆಳ್ಳುಳ್ಳಿ ಒಣಗಿದೆ ಇದು. ಇಷ್ಟು ಬೆಳ್ಳುಳ್ಳಿ ಅಲ್ಲಿ 2 ಬೆಳ್ಳುಳ್ಳಿ ದೇಪ್ಕೊಂಡ್ರು, ಇದ್ರೊಳಗೆ 1 ಬೆಳ್ಳುಳ್ಳಿ ಎಕ್ಸ್ಟ್ರಾ ಐತೆ. ಚಳ್ಳೆಕಾಯಿ ಬೀಜ ತರ. ಮಮ್ಮಿಗೆ ಒಂದು ಕೊಡು, ಮಮ್ಮಿಗೆ ಒಂದು ಕೊಡು. ಅನ್ನ ಸುಳ್ದವ್ ತೊಳಿ ಮಮ್ಮಿ ಒಂದು ತೊಳತಿರೋ ಬೇರೆ ಸುಳ್ಕೊಂತಿತ್ತು. ಖಾಲಿ ಹೊಟ್ಟೆ ತಿನ್ನೋದು ರೀ. ಇದು ಮಧ್ಯಾಹ್ನ, ಅದು ಬೆಳಿಗ್ಗೆ ಸಂಜೆ. ಏನ್ರಿ ಒಂದೇ ತರ ಇದೆ. ಇನ್ನೇನು ತಗತ್ಯಾ ಖಾರ ಇರೋದಿಲ್ಲ ರೀ. ಖಾರ ಇದೆ ಮೇಡಮ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಹೇಳಿ ತಗೊಳ್ರಿ, ನಂಗೆ ಅಡಿಗೆಗೆ ತುಂಬಾ ಚೆನ್ನಾಗಿದೆ. ಪಾಪ ಇಷ್ಟೊಂದು ಬೆಳ್ಳುಳ್ಳಿ ಶಾಪಿಂಗ್ ಮಾಡ್ತಾ ಇದ್ದೀರಾ, ಏನ್ ಅನ್ಸ್ತಿದೆ ಪಾಪ ನಿಮಗೆ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅವ್ರುಗಳೇ ಅರ್ಧ ಕೆಜಿ ತಗೊಂಡೋಯ್ತವ್ರೆ. 2 kg 3 kg ಅಲ್ಲಿ 2 kg 5 kg ಮಾರ್ತೀರ. ಹುಡುಗರು ಹಂಗೆ ಆಡೋದು, ನೀವು ತಗೊಳ್ಳಿ. 10 kg ಈರುಳ್ಳಿ ಬೂಟ ಕೊಡ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಗಿದೆ. ಕವರ್ ಮಾಡಿದೆ 2 ಪ್ಲೇಸು. ಟ್ರಾಫಿಕ್ಕೇ ನೋಡ್ದಂಗಾಯ್ತು ಕೊಡೈಕೆನಲ್ಲಿ. ಸೊ ಇಲ್ಲಿ ಲೇಕ್ ವ್ಯೂ ಹತ್ರ ಬಂದಿದ್ದೀವಿ. ಮಾರ್ಕೆಟ್ ಹತ್ರ ಹೋಗ್ತಾ ಇದ್ವಿ, ಹಾಗೆ ಲೇಕ್ ವ್ಯೂ ತೋರಿಸೋಣ ಅಂತ ಬೆಳಗ್ಗೆ ಕ್ಯಾಪ್ಚರ್ ಆಮೇಲೆ ಬಂದು ಮಾಡೋಣ ಅಂದ್ಕೊಂಡೆ, ನೋಡಿದ್ರೆ ಆಗಲಿಲ್ಲ. ಸೊ ಅದು ಶೋಯಿಂಗ್ ಯು. ಇದೇ ಕೊಡೈಕೆನಾಲ್ ಲೇಕ್ ವ್ಯೂ. ಇಲ್ಲಿ ಬೋಟ್ ರೈಡಿಂಗ್ ಎಲ್ಲ ಇರುತ್ತೆ ಮಾರ್ನಿಂಗ್. ಬೆಳಗ್ಗೆ ಫುಲ್ ರಶ್ ಇತ್ತು, ಸೊ ನಾವು ಸ್ಕಿಪ್ ಮಾಡಿ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ದಿಸ್ ಇಸ್ ದ ಲೇಕ್ ವ್ಯೂ. ಇವಾಗ ನಾವು ಅಲ್ಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬನ್ನಿ ಹೋಗೋಣ. ವೆಯ್ಟ್ ಮಾಡ್ತಾ ಇದ್ದ ನನಗೋಸ್ಕರ, ಮಳೆ ಬರ್ತಾ ಇದೆ. ನಡಿ ಹೋಗೋಣ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸಿಕ್ಕಾಪಟ್ಟೆ ಅಲ್ಲ, ಡ್ರಿಸ್ಲಿಂಗ್ ಆಗ್ತಾ ಇದೆ. ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತದೆ, ಜಾಸ್ತಿ ಇವಾಗ ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಫ್ರೂಟ್ಸ್ ತಗೊಳಕ್ಕೆ ಹೋಗೋಣ. ಇಲ್ಲಿ ಲಿಟ್ರಲಿ ಎಷ್ಟು ಡಿಫ್ರೆಂಟ್ ಫ್ರೂಟ್ಸ್ ಇದೆ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಈ ಥರ ಫ್ರೂಟ್ಸ್ ಸಿಗಲ್ಲ. ಒಂದೊಂದು ವೆರಿ ರೇರ್, ಮೇ ಬಿ ನಾನಂತೂ ನೋಡಿಲ್ಲ. ನಾನು ನಿಮಗೂ ತೋರಿಸ್ತೀನಿ. ಇವಾಗ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ. ಕೊಡೈಕೆನಾಲ್ ಮಾರ್ಕೆಟ್ ಬನ್ನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೊಡೈಕೆನಾಲ್ ಮಾರ್ಕೆಟ್, ಇಲ್ಲಿ ಸರ್ಕಲಿಂದ. ನೋಡಿ, ಬೆಳಗ್ಗೆ ಹೊತ್ತು ಇಲ್ಲಿ ಬೋಟ್ ರೈಡಿಂಗ್ ಎಲ್ಲ ಇರುತ್ತೆ. ಈ ಕಡೆ ಸೈಡಿಂದ ವಿಡಿಯೋ ಮಾಡಿದೆ.
ಇವಾಗ ಮಳೆ ಬರ್ತಾ ಇದೆ, ಲೈಟಾಗಿ ಬಿಸಿಲು ಆಗ್ತಾ ಇದೆ. ನೈಟ್ ಇದು ಲೇಕ್ ವ್ಯೂ. ಓಕೆ ಬನ್ನಿ. ಇದು ಮಾರ್ಕೆಟ್ ಲೇಕ್ ವ್ಯೂ, ಲೇಕ್ ಎದುರುಗಡೆನೇ ಇದೆ ಮಾರ್ಕೆಟ್. ಅಲ್ಲಿ ಆಟ ಆಡಕ್ಕೆ ಹೋಗ್ತೀರಾ? ಇದ್ವಿ ಎಷ್ಟು ಸಮಯ ಆಯ್ತು ಕಾಫಿ ಕುಡ್ತೀನಿ, ನನಗೆ ತಲೆ ಕಡೆ ಹೋಗ್ತಾರೆ. ಸ್ನ್ಯಾಕ್ಸ್ ಏನಿದೆ? ಡ್ರೈ ಗೋಬಿ ಲೋಟಕ್ಕೆ 5 ರೂಪೀಸಾ? ಖಾಲಿ ಲೋಟಕ್ಕೆ ಚೆನ್ನಾಗೆ ಬರೆ ಹೇಳಿದ್ದಾರೆ. ಆಲ್ರೆಡಿ ನನಗೆ ಇಷ್ಟೊಂದು ಹೇರ್ ಫಾಲ್ ಆಗಿಬಿಟ್ಟಿದೆ. ಏನ್ ಮಾಡ್ತಾ ಇದ್ದಾರೆ? ನಾನು ಆಡ್ತೀನಿ. ನಿಧಾನಕ್ಕೆ ಹಾಕೋಲು. ಏನು ಚಾಕ್ಲೇಟ್ ಇದು? ಜೆಲಿ ಚಾಕ್ಲೇಟ್. ಯಾವ ಕಲರ್? ನಾನು ಆರೆಂಜ್ ತಗೋತೀನಿ. ನಾನು ಗ್ರೀನ್. ಹಾಂ, ನೀನು ಬ್ಲೂ ನಾನು ರೆಡ್. ಟೇಸ್ಟ್ ಮಾಡು. ಏನು ಕದ್ದ ಅದು? ಜೆಲಿ ಚಾಕ್ಲೇಟ್. ಗುಡ್. ಯಾಕೆ ಆ ಕಡೆ ಸೇರ್ಬಿಟ್ರಿ? ಇದಾಗುತ್ತೆ ಅಷ್ಟೇ. ಹೆಂಗಿದ್ಯಪ್ಪ? ಓಕೆ. ಶುಗರ್ ಜಾಸ್ತಿ. ಇದಂತೂ ಮೆಡಿಸಿನ್. ಟೇಸ್ಟ್ ಮಾಡು. ಚೆನ್ನಾಗಿದೆ ಮಮ್ಮಿ. ಇಟ್ಸ್ ರಿಯಲಿ ಗುಡ್. ಸಾವ್ಯಾ ವೈಟ್ ಮಾರ್ಷ್ಮೆಲೋ. ನನಗೆ ಯೆಲ್ಲೋ ಕಲರ್ ಅದು ಬರೋದೇ. ವಿ ಶಾಲ್ ಟ್ರೈ ಮಾರ್ಷ್ಮೆಲೋ. ಚೆನ್ನಾಗಿದೆ. ಸ್ಯಾಂಪಲ್ ಕುಡಿ ಅದು. ಬರೀ ವೇಫರ್ಸ್ ಅಷ್ಟೇ. ಇದು ಚಾಕ್ಲೇಟ್ ತಗೊಳ್ಳಿ ಇದು ಕುಡಿ. ಅದ ಚಿನ್ನು ವೈಟ್ ಬೇಕೇನೋ? ವೈಟ್ ಕಲರ್. ಏ ಬೇಡ ಬೇಡ. ಇವತ್ತಿಂದಲ್ಲ ಕೊಟ್ಟನಲ್ಲ ನಾನೇ. ಅಮ್ಮ ಅಪ್ಪ ಅಮ್ಮ ಅಪ್ಪ ಜೀವನ್ ಇದನ್ನ ಹಾಕೊಂಡು ಅಪ್ಪ ಹಂಗೆ ಅಲ್ಲಿ ಬಾಯ್ ಮುಚ್ಕೊಂಡು ಥ್ಯಾಂಕ್ಸ್ ಅಪ್ಪ. ಬಾಯ್ ಮುಚ್ಕೊಂಡು ನೆನ್ನೆ ಅಲ್ಲೇ ತಗೋಬೇಕು. We shall taste it. ಸಗದಾಗಿದೆ ತಾಳಿಪ್ಪ. ಚೆನ್ನಾಗಿದೆ. ಅದು ಕೇಳ್ತಾ ಇರೋದು. ತಗೋ. ಏನು ಚೆನ್ನಾಗಿದೆ ಅನ್ನೋದು ಕೇಳ್ತಾ ಇರೋದು ನಾವು. ಚೆನ್ನಾಗಿದೆ. ಚೆನ್ನಾಗಿರ್ಬೇಕು. ಅವ್ರಿಗೆ ದೋಸೆ ಹೇಳಿ. ಇದೆ ಪಪ್ಪ. ಥ್ಯಾಂಕ್ ಯು. ಅದು ಎವಳೇಣ 100. Which fruit is this? Rambutan. And this one mangusta. ಮುಂಗುಸ್. ಲಿಚಿ ಒಂದು ಕೆಜಿ ತಗೋಣ. This one grapes, na? ಅರ್ಧ ತಗೊಳ. And this
ಎಲ್ಲ ಬೇಡ ಓಕೆ ಎಣ್ಣೆಲಿ ತಗೊಳ್ಳಿ ಇಲ್ಲಿ ದಿಸ್ ಇಸ್ ಫೇರ್ ಇದು ಹಾಫ್ ಕೆ ಜಿ ಕೊಡಿ. ಆ್ಯಂಡ್ ದಿಸ್ ಒನ್ ಲಿಚಿ 1 kg. ಅದೆಲ್ಲ ಎಲ್ಲ ಕೇಳ್ಬಿಟ್ಟು ತಗೊಂಡು ವಿಚ್ ಫ್ರೂಟ್ ಇಸ್ ದಿಸ್ ವಾಟರ್ ಆಪಲ್ ವಿಚ್ ಇಸ್ ದಿಸ್ ಒನ್ ದಿಸ್ ಒನ್ ಟ್ರೀ ಟೊಮ್ಯಾಟೊ ಫ್ರೀ ಟೊಮೆಟೊ. ಟ್ರೀ ಟೊಮ್ಯಾಟೊ ಅದೆಷ್ಟದು ಟ್ರೀ ಟೊಮೆಟೊ? ಇದು ಎವಡ ಅದು ಬೇಡ ಬಿಡಿ. 100 ರೂಪಾಯಿ. ಲಿಚಿ 1 kg. ಲಿಚಿ. ಸೊ ಇವಾಗ ಫ್ರೂಟ್ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಇಲ್ಲಿ ನಾವೆಲ್ಲ ಪರ್ಚೇಸ್ ಮಾಡಿಕೊಂಡು ಹೊರಡ್ತೀವಿ ರೂಮ್ಗೆ. ಅಂಟಿಲ್ ದೆನ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಬಿಲೋ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಿ ವ್ಲಾಗ್ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ವಿ ಶಾಲ್ ಎಕ್ಸ್ಪ್ಲೋರ್ ಮೋರ್ ಪ್ಲೇಸಸ್ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಬಾಯ್.